ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆದಿ ಮಾತಾಡಿ ಆದ ನಂತರ ಆದಿ ಸರ್ ಮತ್ತು ಭಾಗ್ಯ ಸೂರ್ಯವಂಶಿ ಅವರಿಗೆ ಕರಿಬಸಪ್ಪನವರು ಸನ್ಮಾನ ಮಾಡಬೇಕಾಗಿ ಕೇಳ್ಕೊತೀನಿ ಅಂತಾರೆ ಸರ್. ಆಗ ಜನ ಎಲ್ಲ ಬಂದು ಸಾಕು ನಿಲ್ಲಿಸ್ರಿ ಅಂತಾರೆ. ಯಾಕೆ ಸರ್, ಏನಾಯಿತು ಅಂತಾರೆ ಸರ್. ಈ ರೀತಿ ನಾಟಕ ಮಾಡೋರಿಗೆ ಸನ್ಮಾನ ಮಾಡೋದಕ್ಕೆ ಬಿಡೋದಿಲ್ಲ, ನಮ್ಮ ಊರ ಮರ್ಯಾದೆ ಹೋಗುತ್ತೆ ಅಂತಾರೆ ಜನ. ನಾಟಕನ ಏನು ನಾಟಕ ಅಂತಾರೆ ಸರ್. ಇಷ್ಟೊತ್ತು ಹೇಳಿದ್ರಲ್ಲ ಅದೆಲ್ಲ ಸುಳ್ಳು ಅಂತಾರೆ ಜನ. ಸುಳ್ಳ, ಏನು ಸುಳ್ಳು ಅಂತಾನೆ ಆದಿ. ಈ ಸ್ಕೂಲಿಗೆ 20 ಕಂಪ್ಯೂಟ್ರ್ ಕೊಟ್ಟಿದ್ದೀನಿ ಅಂದ್ರಲ್ಲ, ಎಲ್ಲಿದೆ ಕಂಪ್ಯೂಟ್ರ್ ಅಂತಾರೆ. ಆಮೇಲೆ 200 ಸೈಕಲ್ ಕೊಟ್ಟಿದ್ದೀನಿ ಅಂದ್ರಲ್ಲ, ಕೊಟ್ಟಿರೋದು 20 ಸೈಕಲ್, ಮಿಕ್ಕಿದವರಿಗೆ ಎಲ್ಲಿ ಅಂತ ಕೇಳಿದರೆ ಆಮೇಲೆ ಬರುತ್ತೆ ಅಂತ ಹೇಳಿದರು. ಮಕ್ಕಳಿಗೆಲ್ಲ ಮೋಸ ಮಾಡ್ತಿದ್ದೀರಾ, ಯಾಕೆ ಹಿಂಗೆ ಮಾಡ್ತಿದ್ದೀರಾ, ಈ ರೀತಿ ಮೋಸ ಮಾಡೋರಿಗೆ ಸನ್ಮಾನ ಮಾಡಬೇಕಾ ಅಂತಾರೆ. ನೋಡಿ, ಸುಮ್ಮನೆ ಏನೇನೋ ಮಾತಾಡಬೇಡಿ, ಆ ಥರ ನಾಟಕ ಮಾಡಿ ನಮಗೇನು ಯೂಸ್ ಇಲ್ಲ. ಈ ಥರ ಡೈಲಾಗ್ ಎಲ್ಲ ಸಿನಿಮಾದಲ್ಲಿ ತುಂಬ ಸಲ ಕೇಳ್ಪಟ್ಟಿದ್ದೀನಿ ಅಂತಾರೆ ಜನ. ಆದಿಯವರೇ, ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ, ನಮ್ಮ ಕಡೆಯಿಂದ ತುಂಬ ತಪ್ಪಾಗಿದೆ ಅಂತಾಳೆ ಭಾಗ್ಯ. ಭಾಗ್ಯ, ಏನು ಹೇಳ್ತಿದ್ದೀರಾ ಅಂತಾನೆ ಆದಿ. ಹೌದು ಆದಿಯವರೇ, ನಮ್ಮ ಟ್ರಸ್ಟಲ್ಲಿ ತುಂಬ ಸ್ಕ್ಯಾಮ್ ನಡೀತಿದೆ. ಈ ವಿಷಯ ಗೊತ್ತಾದ ಮೇಲೆ ಅದನ್ನೆಲ್ಲ ಕೂಲಂಕುಷವಾಗಿ ತಿಳ್ಕೊಳ್ಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿರೋದು ಆದಿಯವರೇ. ಇವಾಗ ಏನೂ ಮಾತಾಡೋದು ಬೇಡ ಅಂತಾರೆ ಭಾಗ್ಯ. ನಿಮ್ಮ MDನೇ ಹೇಳ್ತಿದ್ದೀರಲ್ಲ ದುಡ್ಡು ಹೊಡೆದಿದ್ದೀವಿ ಅಂತ, ನೀವು ನೋಡಿದರೆ ಇಲ್ಲ ಅಂತಿರಲ್ಲ ಸರ್. ಇಷ್ಟೆಲ್ಲ ಆದಮೇಲೆ ಯಾವ ಮುಖ ಹೊತ್ಕೊಂಡು ನಮ್ಮೂರಿಗೆ ಬಂದಿದ್ರಿ ನೀವು? ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಬಾಯಲ್ಲಿ ಹೇಳೋಕೆ ಅಷ್ಟೇ ಚಂದ ಅಂತಾರೆ. ನೋಡಿ ಪ್ಲೀಸ್, ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡಬೇಡಿ. ನಿಜವಾಗಿ ಈ ಥರ ಆಗ್ತಾ ಇರೋದು ನನಗಾಗಲಿ ಭಾಗ್ಯ ಅವರಿಗಾಗಲಿ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಭಾಗ್ಯ ಅವರು ರೀಸೆಂಟಾಗಿ ನಮ್ಮ ಟ್ರಸ್ಟ್ಗೆ ಜಾಯ್ನ್ ಆಗಿರೋದು ಅಂತಾನೆ ಆದಿ. ಇವಾಗ ತಾನೇ ಕೆಲಸಕ್ಕೆ ಸೇರಿ ಚೆನ್ನಾಗಿ ದುಡ್ಡು ಮಾಡ್ತಿದ್ದೀರಾ ಬಿಡಿ ಅಂತಾರೆ. ನೋಡಿ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಚೆನ್ನಾಗಿರಲ್ಲ. ನಮ್ಮ ತಪ್ಪಿಗೆ ನಾವೇ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಈಗ ನೀವೆಲ್ಲ ಭಾಗ್ಯ ಅವ್ರ ಮೇಲೆ ಡೌಟ್ ಪಡ್ತಿದ್ದೀರಲ್ಲ, ಅವ್ರು ಆ ತರಹ ಅಲ್ವೇ ಅಲ್ಲ, ನಮ್ಮ ಟ್ರಸ್ಟ್ ಹಾಗಲ್ಲ ಅಂತ ನಿಮಗೆ ಪ್ರೂವ್ ಮಾಡೋದಕ್ಕೆ ಇಡೀ ಹಳ್ಳಿನೇ ದತ್ತುಗೆ ತಗೋತಿದ್ದೇನೆ ನೋಡಿ. ಭಾಗ್ಯ ಅವ್ರ ಹೆಸರಲ್ಲಿ ಇನ್ಮೇಲೆ ಇಲ್ಲೆಲ್ಲ ಡೆವಲಪ್ಮೆಂಟು ಆಗುತ್ತೆ ಅಂತಾನೆ ಆದಿ. ಆಗ ಎಲ್ಲ ಮುಖ ನೋಡ್ಕೋತಾರೆ. ಯಾವ MDಗೆ ಬೈತಿದ್ದೀರೋ ಅವರನ್ನು ನೀವೇ ಹೊಗಳೋ ತರಹ ನಾನು ಮಾಡ್ತೀನಿ ಅಂತಾನೆ ಆದಿ. ಆಗ ಎಲ್ಲ ಕ್ಲಾಪ್ಸ್ ಮಾಡ್ತಾರೆ. ಈಚೆ ಭಾಗ್ಯ ಮಕ್ಕಳ ಹತ್ರ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯ್ತಾ, ನಾನು ಮಾತಾಡಿದ್ದು ಇಷ್ಟ ಆಯ್ತಾ, ತುಂಬ ಬೋರ್ ಹೊಡಿಸಿದ್ನಾ ಅಂತಾಳೆ. ಇಲ್ಲ ಅಕ್ಕ, ನಿಮ್ಮ ಪ್ರೋಗ್ರಾಮ್ ತುಂಬ ಇಷ್ಟ ಆಯಿತು ಅಂತಾಳೆ ಒಂದು ಹುಡುಗಿ. ಅಕ್ಕ, ನೀವು ಹಳ್ಳಿನ ದತ್ತಕ್ಕೆ ತಗೊಂಡಿದ್ದೀರಾ ಅಂತ ಕೇಳ್ತಾರೆ ಮಕ್ಕಳು. ದತ್ತಕ್ಕೆ ತಗೊಂಡಿರೋದು ನಿಜ ಪುಟ್ಟಿ, ಆದರೆ ನಾನಲ್ಲ, ಅಲ್ಲಿದ್ದಾರಲ್ಲ ಅವರು ಅಂತ ಆದಿನ ತೋರಿಸ್ತಾಳೆ ಭಾಗ್ಯ. ಅಂದರೆ ನಮ್ಮ ಸಮಸ್ಯೆಗೆ ಎಲ್ಲ ಪರಿಹಾರ ಸಿಗುತ್ತಾ ಅಕ್ಕ ಅಂತಾರೆ ಮಕ್ಕಳು. ಖಂಡಿತ ಸಿಗುತ್ತೆ ಅಂತಾಳೆ ಭಾಗ್ಯ. ನಮಗೆ ಓದ್ಕೊಳ್ಳೋಕ್ಕೆ ಕರೆಂಟ್ ಇಲ್ಲ, ಅದೆಲ್ಲ ಸರಿಯಾಗುತ್ತಾ ಅಂತಾಳೆ ಮಕ್ಕಳು. ಖಂಡಿತ ನಿಮ್ಮೆಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಅಂತಾಳೆ ಭಾಗ್ಯ. ಥ್ಯಾಂಕ್ ಯು ಸೋ ಮಚ್ ಅಂತಾರೆ ಮಕ್ಕಳು. ಯು ಆರ್ ಆಲ್ವೇಸ್ ವೆಲ್ಕಮ್ ಅಂತಾಳೆ ಭಾಗ್ಯ. ಈಚೆ ತಾಂಡವ್ ಶ್ರೇಷ್ಠ, ನೋಡಿದ್ಯಾ ಬರೀ ಬಿಲ್ಡಪ್, ಎಲ್ಲಿ ಹೋದ್ರು ಎಲ್ಲಿ ಬಂದರು ಎಲ್ಲ ಕಡೆನೂ ಬಿಲ್ಡಪ್. ಇವಳನ್ನು ಹೊಗಳಿ ಅಟ್ಟಕ್ಕೇರಿಸೋದೇ ಒಂದು 4 ಜನ ಸಿಗ್ತಾರೆ ಅಂತಾನೆ. ಹೌದು ತಾಂಡವ್ ಅಂತಾಳೆ ಶ್ರೇಷ್ಠ. ಈ ಥರ ನಾಟಕ ಮಾಡ್ಕೊಂಡೇ ಇಡೀ ಜೀವನ ತಳ್ಳಿಬಿಟ್ಲು, ಅದು ಯಾವಾಗ ನಿಲ್ಲಿಸ್ತಾಳೋ ಏನು ಅಂತಾನೆ ತಾಂಡವ್. ಹೋಗೋದು ಎಲ್ಲಿ ನಿಲ್ಲಿಸ್ತಾಳೆ ತಾಂಡವ್, ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರೋದೇ ಅದೇ ಅಲ್ವಾ, ಅದನ್ನು ಬಿಟ್ಟು ಹೇಗಿರ್ತಾಳೆ ಅವಳು ಅಂತಾಳೆ ಶ್ರೇಷ್ಠ. ಅದೇನೋ ಗಾದೆ ಇದೆಯಲ್ಲ, ಹುಟ್ಟು ಗುಣ ಗಟ್ಟ ಹಟ್ಟಿದ್ರೂ ಹೋಗಲ್ಲ ಅಂತ, ಅದೇ ಇದು ನಡಿ ಅಂತ ತಾಂಡವ್ ಹೋಗ್ತಾನೆ. ಈಚೆ ಭಾಗ್ಯನ ಮಕ್ಕಳು ತಪ್ಕೊಂಡಿರೋದನ್ನು ನೋಡಿ ಆದಿ ಖುಷಿ ಆಗ್ತಾನೆ. ಭಾಗ್ಯ, 1 ನಿಮಿಷ ಬರ್ತೀರಾ ಅಂತಾನೆ ಆದಿ. ಹಾಂ ಅಂತ ಭಾಗ್ಯ ಬಂದು, ಹೇಳಿ ಆದಿಯವರೇ ಅಂತಾಳೆ. ಅಲ್ಲ, ನಮ್ಮ ಟ್ರಸ್ಟಲ್ಲಿ ಈ ಥರ ಎಲ್ಲ ಆಗ್ತಿದೆ ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ ಅಂತಾನೆ ಆದಿ. ಆದಿಯವರೇ, ಇದನ್ನು ನಾನು ನಿಮ್ಮ ಹತ್ರ ತುಂಬ ಹಿಂದೆನೇ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ನನ್ನ ಹತ್ರ ಸಾಕ್ಷಿಗಳು ಇಲ್ಲದೇ ಇರೋ ಕಾರಣಕ್ಕೆ ಸುಮ್ಮನಾದೆ ಅಂತಾಳೆ ಭಾಗ್ಯ. ನೀವು ಅವತ್ತೇ ಹೇಳಿದಿದ್ರೆ ನಾನೆಲ್ಲ ಸರಿ ಮಾಡ್ತಿದ್ದೆ ಅಂತಾನೆ ಆದಿ. ಸಾರಿ ಆದಿಯವರೇ, ನನಗನ್ನಿಸ್ತಿತ್ತು ಇದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗಿರೋ ವಿಷಯ. ಸ್ವಲ್ಪ ಆ ಕಡೆ ಈ ಕಡೆ ಆದರೂ ನಮ್ಮ ಟ್ರಸ್ಟ್ ಹೆಸರು ಹಾಳಾಗುತ್ತೆ ಅಂತ, ಅದಕ್ಕೆ ಜಾಗ್ರತೆಯಿಂದ ಎಲ್ಲನ ಹ್ಯಾಂಡ್ಲ್ ಮಾಡೋಣ ಅಂತ ಅಂದ್ಕೊಂಡೆ ಅಂತಾಳೆ ಭಾಗ್ಯ. ಬಟ್ ಈ ಥರ ಮೋಸ ಮಾಡಿದವ್ರನ್ನ ನಾನು ಯಾವತ್ತೂ ಸುಮ್ಮನೆ ಬಿಡಲ್ಲ ಭಾಗ್ಯ ಅಂತಾನೆ ಆದಿ. ನಾನು ಬಿಡೋದಿಲ್ಲ ಆದಿಯವರೇ, ಇಂಥ ಪುಣ್ಯ ಕೆಲಸಕ್ಕೆ ಅಡ್ಡ ಬರೋರನ್ನು ಕೂಡ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆ್ಯಕ್ಚುಲಿ ಅದೇ ಉದ್ದೇಶದಿಂದ ನಾನು ಈ ಕೆಲಸಕ್ಕೆ ಸೇರಿದ್ದು ಅಂತಾಳೆ ಭಾಗ್ಯ. ಭಾಗ್ಯ, ನಾನು ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಿ ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ತುಂಬ ವಿಷಯಗಳಲ್ಲಿ ನೀವು ನನಗೆ ಹೆಲ್ಪ್ ಮಾಡಿದ್ದೀರಾ ಅಂತಾನೆ ಆದಿ. ಛೇ, ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತಿದ್ದೀರಾ ಆದಿಯವರೇ, ಇದು ಬರೀ ಪ್ರೊಫೆಷ್ನಲ್ ವಿಷಯ ಅಲ್ಲ, ಇನ್ನು ಮುಂದೆ ಇದು ನನ್ನ ಪರ್ಸ್ನಲ್ ವಿಷಯ ಕೂಡ ಆಗುತ್ತೆ. ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ನಾನು ಕಂಡು ಹಿಡಿತೀನಿ. ಆ್ಯಕ್ಚುಲಿ ಇವತ್ತಿಂದಲೇ ಕಂಡು ಹಿಡಿಯೋಕ್ಕೆ ಶುರು ಮಾಡ್ತೀನಿ ಅಂತಾಳೆ ಭಾಗ್ಯ. ನಿಮ್ಮ ಜೊತೆ ನಾನಿದ್ದೀನಿ ಅಂತಾನೆ ಆದಿ. ಥ್ಯಾಂಕ್ಸ್ ಆದಿಯವರೇ ಅಂತಾಳೆ ಭಾಗ್ಯ. ಅವರಿಬ್ಬರು ಮಾತಾಡೋದನ್ನು ನೋಡ್ತಾ ಇದ್ದ ಶ್ರೇಷ್ಠ,
ನಾನು ಅಂದ್ಕೊಂಡಂಗೆಲ್ಲ ಆಗ್ತಿದೆ, ಇಲ್ಲೂ ಏನಾದರೂ ಮಾಡಬೇಕು, ಒಟ್ಟಿನಲ್ಲಿ ಆದಿ ಭಾಗ್ಯ ಮಾತಾಡದೇ ಇರೋ ಥರ ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ. ನೀವು ಮಕ್ಕಳ ಜೊತೆ ಮಾತಾಡ್ಕೊಂಡು ಬನ್ನಿ, ನಾನು ಹೊರಗಡೆ ಇರ್ತೀನಿ ಅಂತ ಆದಿ ಹೋಗ್ತಾನೆ. ಆಗ ಭಾಗ್ಯ ಮಕ್ಕಳ ಹತ್ರ ಚೆನ್ನಾಗಿ ಓದಬೇಕು, ಆಫೀಸಲ್ಲಿ ನನ್ನ ಫೋನ್ ನಂಬರ್ ಕೊಟ್ಟಿದ್ದೀನಿ, ಏನಾದರೂ ಸಮಸ್ಯೆ ಆದರೆ ನನಗೆ ಫೋನ್ ಮಾಡಿ ಹೇಳಬೇಕು ಆಯಿತಾ ಅಂತಾಳೆ ಭಾಗ್ಯ. ಓಕೆ ಅಕ್ಕ ಅಂತಾರೆ ಮಕ್ಕಳು. ನಿಮಗೆ ಕ್ಲಾಸ್ ಇರುತ್ತೆ, ಹೋಗಿ ಸಿಗ್ತೀನಿ ಮತ್ತೆ ಬಾಯ್ ಅಂತ ಭಾಗ್ಯ ಬರ್ತಾಳೆ. ಈಚೆ ಆದಿ ಮನೆಯವ್ರ ಜೊತೆ ಕೂತಿರ್ತಾರೆ. ಆಗ ಭಾಗ್ಯ ಬರ್ತಾಳೆ. ಏನು ಭಾಗ್ಯ ಇದೆಲ್ಲ, ಇಷ್ಟು ದಿನ ಇದೆಲ್ಲ ಆಗ್ತಾಯಿತ್ತು ಅಂತ ನನಗೆ ಗೊತ್ತಾಗಲೇ ಇಲ್ಲ ನೋಡಿ ಅಂತಾನೆ ಆದಿ. ಆದರೆ ನನಗೆ ಅನುಮಾನ ಇತ್ತು ಆದಿಯವರೇ ಅಂತಾಳೆ ಭಾಗ್ಯ. ಬಟ್ ಇದನ್ನೆಲ್ಲ ನೀವು ನನಗೆ ಮೊದಲೇ ಹೇಳಬೇಕಾಗಿತ್ತಲ್ವ ಅಂತಾನೆ ಆದಿ. ಆಗ ನನ್ನ ಹತ್ರ ಯಾವ ಸಾಕ್ಷಿನೂ ಇರಲಿಲ್ಲ ಆದಿಯವರೇ, ಉತ್ತರ ಸಿಗಬೇಕು ಅಂದರೆ ನಮಗೆ ಸಾಕ್ಷಿಗಳೇ ಬೇಕು. ಇವತ್ತು ನಮಗೆ ಉತ್ತರ ಸಿಕ್ಕಿದೆ. ನಾನು ಹೇಳಿದ್ನಲ್ಲ ಆದಿಯವರೇ, ನಾನು ಆಫೀಸಿಗೆ ಸೇರಿದ್ದೇ ಇದೆ ಉದ್ದೇಶಕ್ಕೆ, ಈ ಮೋಸನ ಕಂಡುಹಿಡಿಬೇಕಂತ ಅಂತಾಳೆ ಭಾಗ್ಯ. ನನಗೆ ತುಂಬ ಕೋಪ ಬರ್ತಿದೆ ಭಾಗ್ಯ, ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ ಅಂತಾನೆ ಆದಿ. ಅಂಥದ್ದೇನಾಗಿದೆ ಈಗ ಅಂತಾಳೆ ಭಾಗ್ಯ. ಇಲ್ಲ ಭಾಗ್ಯ, ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ನಾವು ಈ ಟ್ರಸ್ಟ್ ಓಪನ್ ಮಾಡಿರೋದು, ಆದರೆ ಅದರಿಂದ ಎಲ್ರಿಗೂ ಒಳ್ಳೆಯದಾಗ್ತಿದೆಯಾ ಅಂತ ನಾನು ಚೆಕ್ ಮಾಡಬೇಕಾಗಿತ್ತಲ್ವ. ನನ್ನ ಗಮನಕ್ಕೆ ಬರದೆ ಇಂಥ ಅನ್ಯಾಯ ನಡೀತಿದೆ ಅಂತಂದರೆ ನನಗೆ ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತಾನೆ ಆದಿ. ಆದಿಯವರೇ ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ, ನಿಮ್ಮ ಉದ್ದೇಶ ಒಳ್ಳೆಯದಾಗಿರೋದ್ರಿಂದನೇ ನಿಮಗೆ ಎಲ್ಲ ಸತ್ಯನೂ ಗೊತ್ತಾಗೋ ಹಾಗಾಯಿತು ಅಂತಾಳೆ ಭಾಗ್ಯ. ಆದರೂ ಇಂಥ ಜಾಗದಲ್ಲಿ ಮೋಸ ಮಾಡ್ತಾರಲ್ಲ, ಅವರಿಗೆ ಮನಸ್ಸಾದರೂ ಹೇಗೆ ಬರುತ್ತೆ, ಇದನ್ನು ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಭಾಗ್ಯ ಅಂತಾನೆ ಆದಿ. ಸಮಾಧಾನ ಮಾಡ್ಕೊಳ್ಳಿ ಅಂತಾಳೆ ಭಾಗ್ಯ. ಅವ್ರು ಯಾರೇ ಆಗಿರಲಿ ನಾನಂತೂ ಅವರನ್ನು ಬಿಡಲ್ಲ ಅಂತಾನೆ ಆದಿ. ನಾನು ಸುಮ್ಮನೆ ಬಿಡಲ್ಲ ಅಂತಾಳೆ ಭಾಗ್ಯ. ಭಾಗ್ಯ ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತಾನೆ ಆದಿ. ಪಕ್ಕಾ ಇವಳು ಕನಿಕನ ಹೆಸರನ್ನು ಹೇಳ್ತಾಳೆ ಈಗ ಅಂತ ಕನಿಕಾ ಸಿಕ್ಕಾಕೊಂಡ್ಲು ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ. ಹೇಳಿ ಭಾಗ್ಯ, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತಾನೆ ಆದಿ. ಅನುಮಾನ ಯಾಕೆ, ಈಗ ಎಲ್ಲ ಕ್ಲಿಯರ್ ಆಗ್ತಿದೆ ಯಾರಿರ್ಬೋದು ಅಂತ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಆದಿಯವರೇ, ಆದಷ್ಟು ಬೇಗ ಇದ್ರ ಹಿಂದೆ ಯಾರಿದ್ದಾರೆ, ಯಾರ ಕೈವಾಡ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತಾಳೆ ಭಾಗ್ಯ. ಫ್ರೆಂಡು ನನ್ನ ಸೊಸೆ ಅಷ್ಟು ಸುಲಭ ಅಲ್ಲ, ಯಾರನ್ನೂ ಬಿಟ್ಕೊಡೋದಿಲ್ಲ. ಅದರಲ್ಲೂ ಇಂಥ ಅನ್ಯಾಯ ಏನಾದರೂ ನಡೀತಿದೆ ಅಂತ ಗೊತ್ತಾದರೆ ಅವಳು ಸಹಿಸ್ಕೊಳ್ಳೋದೇ ಇಲ್ಲ. ನೀನು ತಲೆನೇ ಕೆಡಿಸ್ಕೋಬೇಡ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸ್ತಾಳೆ. ನನ್ನ ಸೊಸೆ ಕೈಯಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಅಂತಾರೆ ಕುಸುಮ. ಇವಳೊಬ್ಳು ಸೊಸೆನ ಹೊಗಳೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಶುರು ಮಾಡ್ಕೋತಾಳೆ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಭಾಗ್ಯ. ಇಷ್ಟು ವರ್ಷ ನನ್ನ ಕೈಲಿ ಕಂಡುಹಿಡಿಯೋಕ್ಕಾಗದೇ ಇರೋದನ್ನು ನೀವು ಬಂದಿರೋ ಒಂದೇ ತಿಂಗಳಲ್ಲಿ ಕಂಡುಹಿಡಿದಿದ್ರ. ನನಗೆ ಯಾಕೆ ಇಷ್ಟು ದಿನ ಗೊತ್ತಾಗಲಿಲ್ಲ ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ ಅಂತಾನೆ ಆದಿ. ಬೇಜಾರು ಮಾಡ್ಕೋಬೇಡಿ ಆದಿಯವರೇ, ಕೆಲವು ಸಲ ಹಾಗೆ ನಾವು ತುಂಬ ನಂಬಿದವರೇ ನಮ್ಮ ಬೆನ್ನಿಗೆ ಚೂರಿ ಹಾಕಿಬಿಡ್ತಾರೆ. ನಿಮ್ಮ ಮನಸ್ಸು ತುಂಬಾ ಒಳ್ಳೆಯದು ಆದಿಯವರೇ, ಹಾಗಾಗಿ ನೀವು ಯಾರನ್ನು ಅನುಮಾನಿಸಿಲ್ಲ, ಎಲ್ಲರೂ ನಿಮ್ಮ ಥರನೇ ಒಳ್ಳೆಯವರು ಅಂದ್ಕೊಂಡ್ಬಿಟ್ರಿ ಅಂತಾಳೆ ಭಾಗ್ಯ. ಫ್ರೆಂಡು ನೀನೇ ಭಯ ಪಡಬೇಡ, ಈ ಕುಸುಮನ್ ಸೊಸೆ ಭಾಗ್ಯನ ಯಾಮಾರಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಸ್ವಲ್ಪ ಸಮಯ ಕೊಡು, ಅವಳು ಅವರಿಗೆ ಅನ್ಯಾಯದ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕಂಡು ಹಿಡಿತಾಳೆ ಅಂತಾರೆ ಕುಸುಮ. ಭಾಗ್ಯ ಅದು ಯಾರೇ ಆಗಿರಲಿ ಮುಲಾಜನ ನೋಡಬೇಡಿ, ನನಗೆ ಹೇಳಿ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ನನಗೆ ಗೊತ್ತು, ಅವರನ್ನು ನಮ್ಮ ಟ್ರಸ್ಟಿಂದ ಕಂಪ್ನಿಯಿಂದ ಹೊರಗಡೆ ಹಾಕ್ತೀನಿ ಅಂತಾನೆ ಆದಿ. ಆಗ ಶ್ರೇಷ್ಠ ಅಲ್ಲಿಂದ ಈಚೆ ಬಂದು ಕನಿಕಾಗೆ ಫೋನ್ ಮಾಡ್ತಾಳೆ. ಶ್ರೇಷ್ಠ ಏನಾಗ್ತಿದೆ ಅಲ್ಲಿ ಅಂತಾಳೆ ಕನಿಕಾ. ಏನಾಗಬಾರ್ದು ಅದೇ ಆಗ್ತಿದೆ, ಸಿಕ್ಕ ಹಾಕ್ಕೊಂಡೆ ನೀನು ಅಂತಾಳೆ ಶ್ರೇಷ್ಠ. ವಾಟ್ ಅಂತಾಳೆ ಕನಿಕಾ. ಎಸ್ ಕನಿಕಾ, ಆದಿಯವರು ಮುಂದೆ ಎಲ್ಲ ವಿಷಯನೂ ಓಪನ್ ಆಯಿತು ಅಂತಾಳೆ ಶ್ರೇಷ್ಠ. ಅಂದರೆ ಭಾಗ್ಯ ನನ್ನ ಹೆಸರೇ ಹೇಳ್ಬಿಟ್ಲಾ ಅಂತಾಳೆ ಕನಿಕಾ. ನಿನ್ನ ಹೆಸರು ಒಂದು ಹೇಳಿಲ್ಲ, ಮಿಕ್ಕಿದ್ದೆಲ್ಲ ಹೇಳಿದಾಳೆ ಅಂತಾಳೆ ಶ್ರೇಷ್ಠ. ಹೇಳದೇ ಇರೋ ಥರ ತಡಿಬೇಕಿತ್ತಲ್ವ, ಇದಕ್ಕೆ ನಾನು ನಿನ್ನ ಅವಳ ಜೊತೆ ಕಳಿಸಿದ್ದು ಅಂತಾಳೆ ಕನಿಕಾ. ಟೆನ್ಷನ್ ಆಗಬೇಡ, ಹುಷಾರಾಗಿರು ಅಷ್ಟೇ ಅಂತಾಳೆ ಶ್ರೇಷ್ಠ. ಕಾಲ್ ಕಟ್ ಮಾಡ್ತಾಳೆ. ಆಗ ಕನಿಕಾಗೆ ಫ್ರೆಂಡು ವಾಯ್ಸ್ ಮೆಸೇಜ್ ಕಳಿಸ್ತಾಳೆ. ಕನಿಕಾ ನ್ಯೂಸ್ ನೋಡು, ನಿನ್ನ ಬ್ರೋಗೆ ಸಂಬಂಧಪಟ್ಟಿರೋ ಹಾಗೆ ಏನೇನೋ ನ್ಯೂಸ್ ಬರ್ತಿದೆ ಅಂತಾಳೆ. ಆಗ ಟಿ ವಿ ಆನ್ ಮಾಡ್ತಾಳೆ ಕನಿಕಾ. ನ್ಯೂಸಲ್ಲಿ ಕಾಮತ್ ಮನೆತನದ ಹಿರಿಯ ಮಗ ಆದೀಶ್ವರ್ ಕಾಮತ್ಗೆ ಕಂಕಣ ಭಾಗ್ಯ ಕೂಡಿ ಬಂತು. ಕೋಟೇದೀಶ್ವರ ಆದೀಶ್ವರ ಹಾಗೂ ಭಾಗ್ಯ ಸೂರ್ಯವಂಶಿ ಕೆಲವು ದಿನಗಳಿಂದ ಜೊತೆಗೆ ಓಡಾಡ್ತಿದ್ರು. ಇವರಿಬ್ಬರು ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು ಅಂತೆಲ್ಲ ಹೇಳ್ತಾರೆ. ಆಗ ಕನಿಕಾ ಅತ್ತೆ ಡ್ಯಾಡ್ ಬೇಗ ಬರ್ತೀರಾ ಅಂತ ಕೂಗ್ತಾಳೆ. ಆಗ ಮೀನಾಕ್ಷಿ ಕಾಮತ್ ಸರ್ ಬಂದು ಏನಾಯಿತು ಅಂತ ಕೇಳ್ತಾರೆ. ಆಗ ಅಲ್ಲಿ ನೋಡಿ ಅಂತ ನ್ಯೂಸನ್ನು ತೋರಿಸ್ತಾಳೆ ಕನಿಕಾ. ಭಾಗ್ಯ ಕಾಮತ್ ಅವರು ಹೆಗಲಿಗೆ ಒರಗಿರೋ ಫೋಟೋ ಹರಿದಾಡ್ತಿದೆ. ಇವರಿಬ್ಬರ ಮಧ್ಯೆ ಪ್ರೀತಿ ಪ್ರೇಮ ಇದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಆ ಎಕ್ಸ್ಕ್ಲೂಸಿವ್ ಫೋಟೋ. ಆದಿಯವರೇ ಟ್ರಸ್ಟ್ಗೆ MD ಆಗಿರೋ ಭಾಗ್ಯ, SSLC ಪಾಸ್ ಆಗಿರೋ ಭಾಗ್ಯ ಸೂರ್ಯವಂಶಿ ಅಷ್ಟು ದೊಡ್ಡ ಪೋಸ್ಟನ್ನು ನಿಭಾಯಿಸೋಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗಳು ಮೂಡಿ ಬರ್ತಿದೆ. ಹೀಗೆ ಆದಿ ಮತ್ತು ಭಾಗ್ಯನ ಬಗ್ಗೆ ಹೇಳ್ತಾನೆ ಹೋಗ್ತಾರೆ ನ್ಯೂಸ್ ಅವರು. ಈಚೆ ಆದಿ ಅಲ್ಲ, ಇಷ್ಟೊಂದು ಸ್ಕ್ಯಾಮ್ ಆಗೋದಕ್ಕೆ ಹೇಗೆ ಸಾಧ್ಯ, ಇಲ್ಲ ಇದನ್ನು ಹೀಗೆ ಬಿಟ್ಟರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅದು ಯಾರೇ ಆದರೂ ಸರಿ ಅವರನ್ನು ನಾನು ಸುಮ್ಮನೆ ಬಿಡಲ್ಲ ಅಂತಿರುವಾಗ ಶ್ರೇಷ್ಠ ಬಂದು
ಆದಿಯವರೇ, ಜನ ಇಷ್ಟೊಂದು ಚೀಪ್ ಲೆವೆಲಿಗೆ ಇಳಿತಾರ? ನನಗೆ ಒಂಥರ ಆಯಿತು ಅಂತಾಳೆ. ಏನಾಯಿತು ಅಂತಾನೆ ಆದಿ. ಈ ವಿಷಯ ನೀವು ಹೇಗೆ ತಗೋತೀರೋ ಗೊತ್ತಿಲ್ಲ ಅಂತಾಳೆ ಶ್ರೇಷ್ಠ. ಅದೇನು ಅಂತ ಹೇಳಿ, ನಾನು ಮೊದಲೇ ಅಪ್ಸೆಟ್ ಆಗಿದ್ದೀನಿ ಅಂತಾನೆ ಆದಿ. ಸರಿ ನೋಡಿ ಅಂತ ಫೋನಲ್ಲಿ ಬರ್ತಿರೋ ನ್ಯೂಸನ್ನು ತೋರಿಸ್ತಾಳೆ ಶ್ರೇಷ್ಠ. ಅದನ್ನು ನೋಡಿ ಆದಿ ಶಾಕ್ ಆಗ್ತಾನೆ. ಈಚೆ ಕನಿಕಾ, ವಾಟ್ ದ ಹೆಲ್ ಡ್ಯಾಡ್, ಏನಿದೆಲ್ಲ? ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಊರ ಮುಂದೆ ಹರಾಜಾಗ್ತಿದೆ ಅಂತಾಳೆ. ಏನಣ್ಣ ಇದೆಲ್ಲ? ಅದಕ್ಕೆ ನಾನು ಆದಿಗೆ ಅವತ್ತಿಂದ ಹೇಳ್ತಾನೆ ಇದ್ದೀನಿ ಭಾಗ್ಯದಿಂದ ದೂರ ಇರು ಅಂತ. ಅವನಿಗೆ ನನ್ನ ಮಾತು ಅರ್ಥ ಆಗಲಿಲ್ಲ. ಇವಾಗ ನೋಡು ಏನಾಗ್ತಿದೆ. ಫೋಟೋ ಎಲ್ಲ ಹಾಕ್ಕೊಂಡು ಎಷ್ಟು ಅಸಹ್ಯವಾಗಿ ಮಾತಾಡ್ತಿದ್ದಾರೆ ಅಂತಾರೆ ಮೀನಾಕ್ಷಿ. ಮೀನಾಕ್ಷಿ, ನೀನು ಹೇಳಿದ ಹಾಗೆ ಇದು ಒಳ್ಳೆ ವಿಷಯ ಅಲ್ಲ, ಆದರೆ ಇದಕ್ಕೆ ಆದಿ ಏನು ಮಾಡೋಕ್ಕಾಗುತ್ತೆ? ಈ ನ್ಯೂಸ್ ಅವನು ಹಾಕಿದ್ನಾ ಅಂತಾರೆ ಕಾಮತ್. ಡ್ಯಾಡ್ ಪ್ಲೀಸ್, ನೀವು ಈ ವಿಷಯದಲ್ಲಿ ಬ್ರೋ ಭಾಗ್ಯನ ಡಿಪೆಂಡ್ ಮಾಡ್ಕೊಂಡು ಬರಬೇಡಿ ಅಂತಾಳೆ ಕನಿಕಾ. ನಾನು ಯಾರನ್ನು ಡಿಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಈ ವಿಷಯದಲ್ಲಿ ಆದಿದಾಗಲಿ ಭಾಗ್ಯದಾಗಲಿ ಏನೂ ತಪ್ಪು ಕಾಣಿಸ್ತಿಲ್ಲ. ನಾನು ಇವಾಗಲೇ ಆದಿ ಹತ್ರ ಮಾತಾಡ್ತೀನಿ ಅಂತ ಫೋನ್ ಮಾಡ್ತಾರೆ ಕಾಮತ್. ಈಚೆ ಭಾಗ್ಯಂಗೆ ಸುನಂದ ಕಾಲ್ ಮಾಡ್ತಾರೆ. ಅಮ್ಮ ಆರಾಮಾಗಿದೆಯಾ ತಾನೆ ಅಂತಾಳೆ ಭಾಗ್ಯ. ಆಗಿರೋ ವಿಷಯ ಕೇಳಿ ಹೇಗೆ ಆರಾಮಾಗಿರೋದು? ಮನೆ ಮಾನ ಮರ್ಯಾದೆ ಬೀದಿಗೆ ಬಂತಲ್ಲ ಅಂತಾರೆ ಸುನಂದ. ಅಮ್ಮ ಏನು ಹೇಳ್ತಿದ್ಯಾ ಅಂತಾಳೆ ಭಾಗ್ಯ. ನಿನ್ನ ಬಗ್ಗೆ ಇಡೀ ಕರ್ನಾಟಕನೇ ಮಾತಾಡ್ತಾ ಇದೆ ಅಂತಾರೆ ಸುನಂದ. ನನ್ನ ಬಗ್ಗೆನಾ? ಏನಮ್ಮ ಅಂತಾಳೆ ಭಾಗ್ಯ. ಆ ಕರ್ಮನ ನನ್ನ ಬಾಯಿಂದ ಯಾಕೆ ಕೇಳ್ತೀಯ? ನೀನೇ ನ್ಯೂಸ್ ಹಾಕ್ಕೊಂಡು ನೋಡು, ನಿನಗೆ ಗೊತ್ತಾಗುತ್ತೆ ಅಂತ ಕಾಲ್ ಕಟ್ ಮಾಡ್ತಾರೆ ಸುನಂದ. ಆಗ ಫೋನಲ್ಲಿ ಬರ್ತಾ ಇರೋ ನ್ಯೂಸನ್ನು ನೋಡಿ ಭಾಗ್ಯ ಮತ್ತು ಮನೆಯವರೆಲ್ಲ ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.